ಇವತ್ತು 7ನೇ ತಾರೀಕು ಕಳೆದ ವರ್ಷ ಇದೇ ದಿನ ಇದೇ ಸಂದರ್ಭಕ್ಕೆ ಇಸ್ರೇಲ್ನ ಕಿಬುಟ್ಸ್ ಬೇರಿ ಅನ್ನೋ ಜಾಗದ ಹತ್ರ ಒಂದು ಮ್ಯೂಸಿಕ್ ಫೆಸ್ಟ್ ನಡೀತಾ ಇರುತ್ತೆ. ಅಲ್ಲಿಗೆ ಹಮಾಸ್ ಬಂಡುಕೋರರು ನುಗ್ಗಿ ಅಲ್ಲಿ ದಾಂಧಲೆಯನ್ನು ನಡೆಸಿದ್ರು. ಆ ಘಟನೆಗೆ 1 ವರ್ಷ, ಇವತ್ತಿಗೆ 1 ವರ್ಷ ಪ್ಯಾರಾಟ್ರೂಪ್ಗಳಲ್ಲಿ ಬಂದು ಅಟ್ಯಾಕನ್ನು ಮಾಡಿದರು. ನೋಡಿ, ಇಸ್ರೇಲ್ ಸುತ್ತಲೂ ಕೂಡ ಇರುವಂಥದ್ದು ವೈರಿಗಳ ದೇಶವೇ. ಆ ಒಂದು ಯುದ್ಧ ನಡೀತಲ್ಲ ಹಮಾಸ್ ಮತ್ತು ಇಸ್ರೇಲ್, ಇಲ್ಲಿಯವರೆಗೂ ಕೂಡ ಸಾವು ನೋವಿನ ಸಂಖ್ಯೆ ಹತ್ತಿರ ನೋಡಿ. ಇದೇ ಪ್ಯಾರಾಟ್ರೂಪ್, ಅದು ಮ್ಯೂಸಿಕ್ ಫೆಸ್ಟ್ ನಡೀತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇದು ಮ್ಯೂಸಿಕ್ ಫೆಸ್ಟ್ ನಡೀತಾ ಇದ್ದಂಥ ಜಾಗ, ಕಿಬುಟ್ಸ್ ಬೇರಿ ಅನ್ನೋ ಜಾಗ ಅದು. ಆ ಜಾಗದಲ್ಲಿ ಮ್ಯೂಸಿಕ್ ಫೆಸ್ಟ್ ನಡೀತಾ ಇರ್ಬೇಕಾದ್ರೆ ಹಮಾಸ್ ಬಂಡುಕರು ಈ ಪ್ಯಾರಾಟ್ರೂಪ್ಗಳಲ್ಲಿ ಬಂದು ಮನಸ್ಸೋ ಇಚ್ಛೆ ಫೈರ್ ಮಾಡ್ತಾರೆ. ಮನಸ್ಸೋ ಇಚ್ಛೆ ಫೈರ್ ಮಾಡಿದ್ದಷ್ಟೇ ಅಲ್ಲದೆ ಅಲ್ಲಿಗೆ ಬೈಕ್ಗಳಲ್ಲಿ ನುಗ್ಗಿ ಬರ್ತಾರೆ, ಜೀಪ್ಗಳಲ್ಲಿ ನುಗ್ಗಿ ಬರ್ತಾರೆ. ಬಾರ್ಡರ್ ಇರುತ್ತೆ, ಗಾಜಾ ಸ್ಟ್ರಿಪ್ ಬಾರ್ಡರಿಂದ ನುಗ್ಗಿಕೊಂಡು ಅಲ್ಲಿಗೆ ಬರ್ತಾರೆ. ಬಂದಂಥವ್ರು ಫೈರ್ ಮಾಡಿದ್ದಷ್ಟೇ ಅಲ್ಲ, ಬಂದಂಥವ್ರಿಗೆ ಒಂದು ಆಫರ್ ಇರುತ್ತೆ. ಯಾರು ಎಷ್ಟು ಜನ ಹಾಸ್ಟೇಜ್ಗಳನ್ನ ಎತ್ಕೊಂಡ್ಬರ್ತಾರೋ ಅವ್ರಿಗೆ ತಲೆಗಿಷ್ಟು ಅಂತೇಳಿ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಹೆಜ್ಬುಲ್ಲಾ ಉಗ್ರರ ಮೇಲೆ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಬೈರೂತ್ನಲ್ಲಿ ಇಸ್ರೇಲಿಂದ ಏರ್ ಸ್ಟ್ರೈಕ್ ನಡೆದಿದೆ. ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾ ಆತನ ಮೇಲೆ ದಾಳಿ ಮಾಡಿದ ವಿಚಾರವಾಗಿ ಪ್ರತೀಕಾರವಾಗಿ ಹೆಜ್ಬುಲ್ಲಾ, ಲೆಬನಾನ್ ಮೂಲದ ಹೆಜ್ಬುಲ್ಲಾ ದಾಳಿನ ಮಾಡುತ್ತೆ. ಇದಕ್ಕೆ ಪ್ರತೀಕಾರವಾಗಿ ನೋಡಿ, ಸಾಕು 300ಕ್ಕೂ ಹೆಚ್ಚು ಸೂಪರ್ಸೋನಿಕ್ ಮಿಸೈಲ್ಗಳನ್ನು ದಾಳಿ ಮಾಡುತ್ತೆ ಇಸ್ರೇಲ್ ಮೇಲೆ, ಟೆಲ್ ಅವೀವ್, ಜೆರುಸಲಂ, ಸೆಡ್ರಾಟ್ ಅನ್ನೋ ಜಾಗಗಳ ಮೇಲೆ. ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಈಗ ತೀರಿಸ್ಕೊಳ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಇದು ಎಲ್ಲ ಪಟಾಕಿ ಸಿಡಿಸ್ತಾ ಇದ್ದಂತ ಅನ್ಕೊಂಬೇಡಿ, ಏರ್ ಸ್ಟ್ರೈಕ್ ನಡೆಸ್ತಾ ಇರುವಂಥದ್ದು ಇಸ್ರೇಲ್. ಇಸ್ರೇಲ್ ಈಗ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆಯಲ್ಲ, ಅದರ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಯಾಕೆ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನು ಮಾಡ್ತಾ ಇದೆ? ಇವತ್ತಿಗೆ 1 ವರ್ಷ ಹಮಾಸ್ ಇಸ್ರೇಲ್ ಯುದ್ಧಕ್ಕೂ ಇವತ್ತು ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡೋದಕ್ಕೂ ಕಾರಣ ಇದೆ. ಹೆಜ್ಬುಲ್ಲಾ ಹಮಾಸ್ಗೆ ಬೆಂಬಲವನ್ನು ಕೊಡ್ತಾ ಇತ್ತು, ಹೆಜ್ಬುಲ್ಲಾ ಹೌತಿಗೆ ಬೆಂಬಲವನ್ನು ಕೊಡ್ತಾ ಇತ್ತು, ಹೆಜ್ಬುಲ್ಲಾ ವೆಸ್ಟ್ ಬ್ಯಾಂಕಲ್ಲಿ ಅವರಿಗೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಫೈನಲಿ ಇಸ್ರೇಲ್ ವಿರೋಧಿಗಳಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಹಾಗಾಗಿ ಎಲ್ಲವನ್ನು ಕೂಡ ಅಂದರೆ ಹೌತಿ ಇರ್ಬೋದು ಅಥವಾ ಏನು ಹೆಜ್ಬುಲ್ಲಾ, ಹಮಾಸ್ ಇರ್ಬೋದು, ಇದೆಲ್ಲವೂ ಕೂಡ ಇಸ್ರೇಲ್ ವಿರುದ್ಧದ ಪಡೆಗಳು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಅಂತೇಳಿ. ಇದನ್ನೆಲ್ಲ ನೋಡಿದಾಗ ಈ ವಿಜುವಲ್ ಇದೆಯಲ್ಲ, ಇದನ್ನು ನೋಡಿದಾಗ ನನಗೆ ರವಿ ಬೆಳಗೆರೆ ಅವರೊಂದು ಇದನ್ನು ಬರೆದಿದ್ರು. ಅಭಿವೃದ್ಧಿ ಕಾರ್ಯಗಳು ಹೆಂಗೆ ಅಂದರೆ, ಅವರು ಯಾವುದೋ ಒಬ್ಬ ನಾಯಕನ ಬಗ್ಗೆ ಹೇಳಿದ್ದು, ಅಂದರೆ ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ, ಎಷ್ಟು ಬಿಲ್ಡಿಂಗ್ ಕಟ್ಟಾಗ್ತಾ ಇದ್ದಾರೆ ಅಂತಂದರೆ, ದುಡ್ಡು ಬಾಂಬ್ ಸಿಡಿಸಿದಂಥ ನಗರ ಥರ ಆಗಿದೆ ಅಂತ. ಅಂದರೆ ಸಿಮೆಂಟ್ 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 ಅಂತ. ಇದನ್ನು ನೋಡಿದಾಗ ನನಗೆ ಅದೇ ನೆನಪಾಯಿತು. ಓಕೆ, ನನಗೆ ಈ ಇವ್ರ ಹತ್ರ ಒಂದು ಮಾತು ಕೇಳಲಿಕ್ಕಿದೆ ನಾಗೇಂದ್ರ ಅಂತ. ಈಗ ನೀವು ಇಸ್ರೇಲ್ಗೆ ಹೋಗಿದ್ರಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಾವು ಹೋಗ್ತಿಲ್ಲ ಅಲ್ಲ, ನೀವು ಅಷ್ಟು 1 ತಿಂಗಳಿದ್ರಿ. ಇದು ಔಟ್ ಆಫ್ ಸಿಲೆಬಸ್ ಅಲ್ಲ ಅಲ್ಲ, ಈಗ ಅಲ್ಲಿ ನಾವು ಈಗ ನಾವು ಹೋಗ್ತಿಲ್ಲ, JP ನಗರ ಈ ಕಡೆಯಿಂದ ಹೋಗಬೇಕು, ಯಶವಂತಪುರ ಹಿಂಗೆ ಹೋಗಬೇಕು ಅಂತೇಳಿ. ನಿಮಗೆ ಈಗ ಇಸ್ರೇಲಲ್ಲಿ ಹೆಂಗೆ ಗೊತ್ತಿದೆಯಾ? ಈ ಕಡೆಯಿಂದ ಹೋದ್ರೆ ಹಿಂಗೆ ಸಿಗುತ್ತೆ, ಈ ಕಡೆಯಿಂದ ಹೋದ್ರೆ ಹಿಂಗೆ ಸಿಗುತ್ತೆ. ಸೆಡ್ರಾಟ್ ಇವರು ಫಸ್ಟ್ ದಾಳಿ ಮಾಡೋದಲ್ಲ ಸರ್, ಈ ಇಸ್ರೇಲ್ ಅವರು ಫಸ್ಟ್ ದೃಶ್ಯ ಪ್ಯಾರಾಟ್ರೂಪ್ ಇತ್ತಲ್ಲ, ಆ ಜಾಗಕ್ಕೆ ಹೋಗೋದಕ್ಕೆ ನನಗೆ ಈಗಲೂ ಗೊತ್ತು ಹೇಗೆ ಹೋಗ್ಬೋದು ಅಂತೇಳಿ. ಯಾಕಂದ್ರೆ ನೋಡಿ, ಇಲ್ಲಿಂದನೇ ನಾವೊಂದು 3 ಕಿಲೋಮೀಟರ್ ದೂರದಲ್ಲಿ ಸೆಡ್ರಾಟ್ ಅನ್ನೋ ಪ್ಲೇಸ್ ವ್ಯಾಪ್ತಿಯಲ್ಲಿ ತಿರುಗಾಡಿದ್ರಿ ಸರ್. ನಾನು ಕಂಪ್ಲೀಟ್ ಜೆರುಸಲಂ ವರೆಗೂ ಹೋಗಿದ್ದೀನಿ ಸರ್, ವೆಸ್ಟ್ ಬ್ಯಾಂಕ್ ಹೋಗಿದ್ದೀನಿ, ಜೆರುಸಲಂ ಲೆಬನಾನ್ ಬಾರ್ಡರ್ಗೂ ಹೋಗಿ ವರದಿ ಮಾಡಿದ್ದೀನಿ ಕಂಪ್ಲೀಟ್ ಸರ್. ಅಲ್ಲಿ ಇರೋದೇ ನಮಗೆ 96 ಲಕ್ಷ ಜನ. ಸೊ ಒಂದು ಕಡೆಯಿಂದ ಇನ್ನೊಂದು ಮೂಲೆಗೆ ಹೋಗ್ಬೇಕು ಅಂದ್ರೆ ನಮ್ಗೆ 1.5 ಅವರ್ ಅಥವಾ 2 ಅವರ್ ಜರ್ನಿ ಅಷ್ಟೇ. ಬ್ಯಾಂಗ್ಳೂರಿನ ಜನಸಂಖ್ಯೆ ಅದಕ್ಕಿಂತಲೂ ಕಡಿಮೆ. ಸೊ ಹಾಗಾಗಿ ಓಡಾಡಿದ್ದೀನಿ ಸರ್. ಈ ವೆಸ್ಟ್ ಬ್ಯಾಂಕ್ ಇದೆಯಲ್ಲ ಸರ್, ಈ ಜೆರುಸಲಂಗೆ ಹತ್ರನೇ ಇದೆ ಅಲ್-ಅಕ್ಸಾ ಮಸೀದಿ, ವೆಸ್ಟ್ ಅದರಿಂದ ನಾನು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿ ವೆಸ್ಟ್ ಬ್ಯಾಂಕ್ ಇಂದ ವರದಿ ಮಾಡಿದ್ವಿ. ಆ ವೆಸ್ಟ್ ಬ್ಯಾಂಕ್ ಅಲ್ಲಿ ಹೆಂಗಿದೆ ಸರ್, ಈ ಜೈಲ್ ತರ. ಈ ನಾವು ನಮ್ಮ ಈ ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ಒಂದು ಕಂಬಿಗಳಿರ್ತವೆ, ಹಿಂಗ್ ಹೋಗ್ತೀವಲ್ಲ ಸರ್, ಆ ಥರ ಅಲ್ಲಿಂದ ಬರ್ತಾರೆ. ನಾನು ಕೇಳಿದೆ ಇದೇನು ಒಂದ್ ಏರಿಯಾದ ಇನ್ನೊಂದು ಏರಿಯಾಗ, ನನಗೆ ಗೊತ್ತಿಲ್ಲ ಅದು ವೆಸ್ಟ್ ಬ್ಯಾಂಕ್ ಅಂತೇಳಿ. ಆಮೇಲೆ ಒಬ್ಬ ಪೊಲೀಸರು ಹೇಳ್ತಾರೆ, ಐಡಿಯಾ ಫಾರ್ ಇದು ವೆಸ್ಟ್ ಬ್ಯಾಂಕ್ ಇದೆ ಕಣ್ರಿ, ಇಲ್ಲಿಂದನೇ ಬರ್ತಾರೆ. ಏನಕ್ಕೆ ಬರ್ತಾರೆ? ಕೆಲ್ಸಕ್ಕೆ ಬರ್ತಾರೆ. ಓಕೆ, ಮತ್ತೆ ಗಾಜಾಯಿಂದನೂ ಕೂಡ ಅಲ್ಲಿ ಈಗ ನಾವು ಹೇಳಿದ್ವಲ್ವಾ, ಈ ಬಾಂಗ್ಲಾದಿಂದ ಬರ್ತಾರೆ, ಕೆಲಸಕ್ಕೆ ಬರ್ತಾರೆ, ಅದರಲ್ಲಿ ಕೆಲವು ನುಸುಳುಕೋರು ಇರ್ಬೋದು, ಡೇಂಜರ್ ಆಗ್ಬೋದು ಬರ್ತಾರೆ. ಅದೇ ತರ ಇವತ್ತು 1 ವರ್ಷ ಇತ್ತಲ್ಲ ಸರ್, ಇವತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವತ್ತು ಈ ತರ ದಾಳಿ ಮಾಡೋದಕ್ಕೆ 1 ತಿಂಗಳು ಮುಂಚೆಯಿಂದನೇ ಹಮಾಸ್ನ ಒಂದಷ್ಟು ಜನ ಉಗ್ರರು ಕೆಲಸದ ಮೇಲೆ ಬರ್ತಾರೆ, ಒಂದಷ್ಟು ಜನ ನಾವು ಮನೆ ಕೆಲಸಕ್ಕೆ ಅಂತ ಬರ್ತಾರೆ, ನಮ್ಗೆ ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ. ಹೊರಗಿಂದ ದಾಳಿ ಆಗಿದ್ದಲ್ಲ ಸರ್, ಒಳಗಿದ್ದವರು ಹೊರಗಿದ್ದವರು ಪ್ಲಾನ್ ಮಾಡ್ಕೊಂಡು ಅಟ್ ಅ ಟೈಮ್ ಇವತ್ತು ದಾಳಿ ಮಾಡೋದು 1 ವರ್ಷದಿಂದ. ಮುಂದಿನ ಭಾಗದಲ್ಲಿ
ಓಕೆ, ಇವತ್ತು ತಿರುಪತಿ ರಹಸ್ಯದ 15ನೇ ಭಾಗ. ಏನದು ವಿಶೇಷ, ಬನ್ನಿ ನೋಡೋಣ. ಸಮುದ್ರದಿಂದ ಮೇಲೆದ್ದು ಬಂದ ತಿರುಮಲ. ತಿಮ್ಮಪ್ಪನ ಮಹಿಮೆಯ ಪ್ರತಿಬಿಂಬ ತಿರುಮಲ ಬೆಟ್ಟ. ತಿರುಮಲ ವಿಶ್ವವಿಖ್ಯಾತ ಆಧ್ಯಾತ್ಮಿಕ ಸ್ಥಳವಾಗಿದೆ. 7 ಬೆಟ್ಟಗಳ ಮೇಲೆ ಶ್ರೀನಿವಾಸನಷ್ಟೇ ಅಲ್ಲ, ಇಲ್ಲಿನ ಪ್ರಕೃತಿಯೂ ಅಷ್ಟೇ ವಿಶೇಷವಾಗಿದೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದ್ರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ. ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿ ತಿಮ್ಮಪ್ಪನ ಮಹಿಮೆ ತಿರುಮಲ ಬೆಟ್ಟದಲ್ಲಿ ಪ್ರತಿಬಿಂಬಿಸುತ್ತೆ ಅಂತಾನೆ ಭಕ್ತರು ನಂಬುತ್ತಾರೆ. ಯಾರು ಕೆತ್ತದಿದ್ದರೂ ಬೆಟ್ಟದ ತುಂಬೆಲ್ಲ ತಿಮ್ಮಪ್ಪನ ಆಕೃತಿಗಳನ್ನ ಭಕ್ತರು ಕಾಣುತ್ತಾರೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ. ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿಯ ಅಲಿಪಿರಿಯಿಂದ ಆರಂಭವಾಗಿ ಎತ್ತರದ ಬೆಟ್ಟಗಳು, ಕಣಿವೆಗಳು ಪ್ರತಿ ಹೆಜ್ಜೆಯಲ್ಲೂ ಭಕ್ತರ ಮನಸೂರೆಗೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಶೇಷಾಚಲಂ ಅರಣ್ಯ ಪ್ರದೇಶದಲ್ಲಿನ ಹಸಿರು ಪರಿಸರ ಭಕ್ತರ ಮನಸೂರೆಗೊಳ್ಳುತ್ತೆ. ಈ ಎಲ್ಲರ ನಡುವೆ ನಿಸರ್ಗ ಸೃಷ್ಟಿಸಿದ ವಿಸ್ಮಯಗಳಲ್ಲಿ ಶಿಲಾತೋರಣ ಕೂಡ ಒಂದು. ವೆಂಕಟೇಶ್ವರನ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಶಿಲಾತೋರಣದಲ್ಲಿ ದೈವತ್ವವನ್ನ ಕಾಣಬಹುದು. ಇದು ಸುಮಾರು 25 ಅಡಿ ಉದ್ದ ಮತ್ತು 10 ಅಡಿ ಎತ್ತರವಿದೆ. ಪ್ರಾಕೃತಿಕ ವಿಕೋಪಗಳ ನಡುವೆಯೂ ಇವತ್ತು ಬಲವಾಗಿ ಎದ್ದು ನಿಂತಿರುವುದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ನೀರಿನ ಹರಿವಿನ ಸವೆತದಿಂದ ಈ ಕಲ್ಲಿನ ಕಮಾನು ರೂಪುಗೊಂಡಿದೆ ಅಂತ ತಜ್ಞರು ಹೇಳ್ತಾರೆ. ಇಲ್ಲಿರುವ ಬಂಡೆಗಳು ಒಂದರ ಮೇಲೊಂದು ಪದರಗಳನ್ನು ಹೊದ್ದುಕೊಂಡು ಯಾತ್ರಾರ್ಥಿಗಳನ್ನ ಆಕರ್ಷಿಸುತ್ತವೆ. ಅಂತಹ ಕಮಾನುಗಳು ಪ್ರಪಂಚದ ಇತರ 2 ಸ್ಥಳಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇವೆ ಎನ್ನಲಾಗಿದೆ. ಸಂಶೋಧಕರ ಪ್ರಕಾರ ಅಮೆರಿಕದ ಉತಾಹ್ ಪ್ರದೇಶದಲ್ಲಿ ಇಂದ್ರಧನುಸ್ ತೋರಣ ಮತ್ತು ಇಂಗ್ಲೆಂಡ್ನ ಡಾಲ್ರಾಡಿಯನ್ ಶಿಲಾ ಸೇತು ಮಾತ್ರ ಇದೇ ರೀತಿ ರೂಪುಗೊಂಡಿದೆ. ಭೂವಿಜ್ಞಾನಿಗಳು ಅಂದಾಜು 250 ದಶಲಕ್ಷ ವರ್ಷಗಳ ಹಿಂದೆ ಈ ಶಿಲಾ ರಚನೆಯು ರೂಪುಗೊಂಡಿತು ಅಂತಾರೆ. ಭಕ್ತರು ತಿಮ್ಮಪ್ಪನ ಕೃಪೆಯಿಂದ ರೂಪುಗೊಂಡಿದೆ ಎಂತಾರೆ. ತಿಮ್ಮಪ್ಪನು ಧರಿಸಿರುವ ಶಂಖ ಮತ್ತು ಚಕ್ರಗಳು ಈ ಬಂಡೆಯ ಕಮಾನಿನ ರೂಪದಲ್ಲಿ ದರ್ಶನ ನೀಡುತ್ತವೆ ಅನ್ನೋದು ಕೆಲವು ಭಕ್ತರ ಆಳವಾದ ನಂಬಿಕೆಯಾಗಿದೆ. ಈ ಕಲ್ಲಿನ ಕಮಾನು ಒಂದು ಪ್ರಪಂಚದಿಂದ ಇನ್ನೊಂದಕ್ಕೆ ಒಂದು ಮಾರ್ಗವಾಗಿದೆ ಅಂತ ಸಹ ನಂಬಿಕೆ ಇದೆ. ಅತ್ಯಂತ ಸುಂದರವಾದ ಈ ಶಿಲಾಗೋಪುರಕ್ಕೆ ಭೇಟಿ ನೀಡಿದಂತಹ ಯಾತ್ರಾರ್ಥಿಗಳು ಮರೆಯಲಾಗದ ಸಿಹಿ ಅನುಭವವನ್ನ ಪಡೆಯುತ್ತಾರೆ. ತಿರುಮಲದಲ್ಲಿ ಸ್ವಾಭಾವಿಕವಾಗಿ ರೂಪುಗೊಂಡಿರುವ ರಣಂ ಎಂಬ ಶಿಲೆಯ ವಯಸ್ಸು ಸುಮಾರು 1400 ಮಿಲಿಯನ್ ವರ್ಷಗಳು.